ಇಲ್ಲೊಂದು ಟೈಮಲ್ಲಿ ಮಳೆ ಹೆಂಗಪ್ಪ ಇತ್ತು ಅಂತಂದ್ರೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಅಥವಾ ಭರಣಿ ಈ ಥರ ರೇವತಿ ಅಂತ ಈ ಥರ ಮಳೆಗಳ ಹೆಸರಿತ್ತು. ಮತ್ತು ಆ ಟೈಮಿಗೆ ಬರೋಷ್ಟರಲ್ಲಿ ಭತ್ತ ಕಟಾವಾಗಲಿ ರಾಗಿ ಕಟಾವಾಗಲಿ ಮಾಡ್ಕೊಂತಿದ್ರು. ಇವಾಗ ಹೆಂಗಾಗೈತೆ ಅಂತಂದ್ರೆ ಒಂದು ಟೈಮಲ್ಲಿ ಹೆಂಗೆ ಅಂದರೆ ಮಳೆನ ರೈತರು ಮಿತ್ರ ಅಂತ ಕರಿತಿದ್ರು. ಇವಾಗ ಒಂದು ಸಲ ಶತ್ರು ಥರ ಆಗೋಗೈತೆ. ಯಾಕಂತಂದ್ರೆ ಯಾವ ಟೈಮಲ್ಲಿ ಯಾವಾಗ ಹೋಯ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಏನಪ್ಪ ಅಂತಂದ್ರೆ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಇಲ್ಲ ಭತ್ತ ಕುಯ್ದಿರೋರು ಇಲ್ಲ ರಾಗಿ ಕುಯ್ತಾರೋರಿಗೆ ಈ ಸತ ವಾಡ್ತಾ ಮಾಡೋದೇನು ಅಂತಂದ್ರೆ ಹಿಂಗೆ ಬೆಳಗಾನ ಸೈಕ್ಲೋನ್ ಥರ ಮಳೆ ಹಿಡ್ಕೊಂಡಾಗ ಆಗ್ಲೊತ್ತಾಗಲಿ ನೈಟ್ ಹೊತ್ತಾಗಲಿ ಸುಮ್ಮನೆ ಉಯ್ತಾನೆ ಇರೋದೇ ಮಳೆಗಳು. ಇವಾಗ ನೋಡಿ ನಿನ್ನೆ ನೈಟಿಂದ ಬೆಳಗ್ಗೆವರೆಗೂ ಸುಮ್ಮನೆ ಹಿಡ್ಕೊಂಡು ಉಯ್ತಾನೆ ಇದೆ, ಇನ್ನೂ ಉಯ್ತಾನೆ ಐತೆ. ಮತ್ತು ವೆದರ್ ಫೀಲ್ ಬರೋಲ್ಲ. ಅಂದರೆ ಏನಂತಂದರೆ ಬಿಸಿಲು ಬರೋಲ್ಲ. ಮತ್ತು ಇಡೀ ದಿನ ಇದೇ ಥರ ಇತ್ತು ಅಂದಾಗ ಬೆಳೆಗಳು ಮಾಡೋಕ್ಕೆ ಅಥವಾ ರೈತರುಗಳಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್. ಹಿಂಗೆಲ್ಲ ಸ್ವಾನೆ ಥರ ಅಂತಾರೆ, ಈ ಥರ ಸ್ವಾನೆ ಥರ ಬರ್ತಾನೆ ಇದ್ದರೆ ಈ ಥರ ಪ್ರಾಬ್ಲಮ್ ಮಾಡುತ್ತೆ. ಈ ಭತ್ತ ಕುಯ್ಯುವಾಗ ಇಲ್ಲಾಂದರೆ ಉಳ್ಳಿ ಕೀಳುವಾಗ ಇಲ್ಲಾಂತಂದರೆ ಭತ್ತ ಮಿಷಿನು ಕೊಡುವಾಗ ಪ್ರತಿ ಸಲವೂ ಇದೇ ಥರ ಮಾಡ್ತಾ ಇರುತ್ತೆ. ಮತ್ತು ಇದರಿಂದ ನಮ್ಮ ಕೋಳಿಗಳಿಗೆ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ ನಿಮಗೆ ವೆದರಲ್ಲಿ ಅಂದರೆ ಈಗ ಕೋಳಿ ಸಾಕೋರ್ಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ವೆದರ್ ಸರಿ ಇಲ್ಲ ಅಂತಂದರೆ ಕೋಳಿಗಳಿಗೆ ರೋಗಗಳು ಜಾಸ್ತಿ ಬರೋದು. ಕಾಲದಲ್ಲಿ ಅತಿ ಹೆಚ್ಚಾಗಿ ಕೋಳಿಗಳಿಗೆ ಬರುವಂಥ ರೋಗಗಳು ಅಂತಂದರೆ ಶೀತ ಆಗೋದು. ಅಂದರೆ ಶೀತ ಅಂತಂದರೆ ಎಲ್ರಿಗೂ ಗೊತ್ತಿದೆ. ಮತ್ತು ನೆಗಡಿ ಆಗೋದು ಮತ್ತು ತೂಗುಡಿಸೋದು ಈ ಥರ ಆಗ್ತಾ ಇರುತ್ತೆ. ಈ ಟೈಮ್ಗೆ ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಟೈಮು ಇಲ್ಲ ಸ್ವಾನೆ ಏನಾದರೂ ಬರ್ತಿದ್ರೆ ನೀವು ಒಂದು 7 ಗಂಟೆ 8 ಗಂಟೆ 9 ಗಂಟೆ ಮೇಲ್ಗಡೆ ಕೋಳಿ ಬಿಟ್ರು ನಿಮ್ಗೇನು ತಪ್ಪಾಗಲ್ಲ. ಇಲ್ಲ ಅಂತಂದರೆ ನಿಮ್ಗೆ ಅದೇ ಥರ ಏನಾದರೂ ಬಿಡಲೇಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೆಲ್ಲ ನಾವು ಕೋಳಿ ಬಿಡೋಕ್ಕೆ ಅಂತಲೇ ಬಾಕ್ಸ್ ಮಾಡ್ಕೊಂಡಿರೋದು. ಈ ಥರ ಇದ್ರೊಳಗಡೆ ನಾವು ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೋಳಿಗಳಿಗೆ ಮಳೆ ಆಗಲಿ ಸ್ವಾನೆ ಆಗಲಿ ಅಥವಾ ಹದ್ದಾಗಲಿ ಏನಾದರೂ ಬಂತು ಅಂದರೆ ಕಂಪ್ಲೀಟಾಗಿ ಇದ್ರೊಳಗಡೆ ಹೋಗಿ ಔತ್ಕೊಳ್ಳುತ್ತೆ. ಅಂದರೆ ಮರಿಗಳಾಗ್ಬೋದು ಕೋಳಿಗಳಾಗ್ಬೋದು ಏನೇ ಬಂದ್ರೂ ಏನಿವನ್ ಈಗ ನಾಯಿಗಳು ಅಥವಾ ಏನೇ ಬಂದ್ರೂ ಅದ್ರಡಿಲಿ ಹೋಗಿ ಸೇರಿಕೊಳ್ಳುತ್ತೆ. ಮತ್ತು ಅದರಿಂದ ಸೇರಿಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಇನ್ನು ಸುರಕ್ಷಿತವಾಗಿ ಯಾವುದೇ ರೋಗಗಳಾಗಲಿ ಏನೂ ಬರೋಲ್ಲ. ಈ ಥರ ಮಾಡ್ಕೊಂತು ಅಂದರೆ ಈ ತಾರ್ಪಲ್ ಕಟ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೊಂತು ಅಂದಾಗ ನಿಮ್ಗೆ ಯಾವುದೇ ರೀತಿ ಹದ್ದು ಕಾಗೆ ಆಗಲಿ ಮಳೆ ಆಗಲಿ ಏನೇ ಬಂದ್ರೂ ಅದು ರೆಡಿಗೆ ಹೋಗಿ ನಿಂತ್ಕೊತವೆ. ಮತ್ತು ಏನಪ್ಪ ಇನ್ನೂ ಅತಿ ಹೆಚ್ಚಾಗಿ ಹೇಳಬೇಕು ಅಂದರೆ ನೆಗಡಿ ಶೀತ ಈ ಥರ ಏನಾದರೂ ಆಯಿತು ಅಂದಾಗ ನೀವು ಎಂಡ್ರೋಫೆಕ್ಸಿನ್ ಅಂತ ಒಂದು ಔಷಧಿ ಬರುತ್ತೆ. ಅಂದರೆ ಈ ಟೈಮ್ಗೆ ಎಂಡ್ರೋಫೆಕ್ಸಿನ್ ಹಾಕೊಳ್ಳೋದ್ರಿಂದ ನಿಮ್ಗೆ ತುಂಬ ಯೂಸ್ ಆಗೋದು. ಎಂಡ್ರೋಫೆಕ್ಸಿನ್ ಬಿಟ್ಟರೆ ಇನ್ನು ನೆಕ್ಸ್ಟ್ ಯಾವುದ್ರಲ್ಲೂ ಅಷ್ಟು ಬೇಗ ಗುಣಮುಖ ಆಗೋಲ್ಲ. ದಯವಿಟ್ಟು ಈ ಟೈಮಲ್ಲಿ ಏನು ಮಾಡಿ ಅಂತಂದರೆ ಈ ಟೈಮು ಕೋಳಿನ ಜಲ್ದಿ ಬಿಡೋರು ಅಂದರೆ ಒಂದು 6 ಗಂಟೆ 7 ಗಂಟೆಗೆ ಬಿಡೋರು ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಕೋಳಿಗಳನ್ನ ಬಿಟ್ಕೊಳ್ಳಿ. ಅದು ಬಿಡ್ತು ಅಂದ್ರೆ ಬಿಡದೆ ಡೈಲಿ ಏನಾದರೂ ನೀವು 6 ಗಂಟೆಗೆ 7 ಗಂಟೆಗೆ ಕೋಳಿಗಳೇನಾದರೂ ಬಿಡ್ತಾಯಿದ್ರೆ ನಿಮಗೆ ರೋಗಗಳು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ವೆದರ್ಗಳು ಅಂದರೆ ಎಲ್ಲ ವೆದರಲ್ಲೂ ಕೋಳಿಗಳು ಸೆಟ್ ಆಗೋಲ್ಲ. ಅಂದರೆ ಈಗ ಅತಿ ಹೆಚ್ಚು ಬೇಸಿಗೆ ಇದ್ರೂ ತಡ್ಕೊಳ್ಳಲ್ಲ, ಮತ್ತು ಅತಿ ಹೆಚ್ಚು ಚಳಿ ಇದ್ರೂ ತಡ್ಕೊಳ್ಳಲ್ಲ. ಮತ್ತು ಇವರಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ. ಅಂದರೆ ಇವಾಗ ಫೈನಲ್ ಸ್ಟೇಜು, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಅಂತ. ಅಂದರೆ ನಾಟಿ ಕೋಳಿಗಳಿಗೆ ರೋಗ ಬಂದು ದಿನವೇ ಸಾಯಲ್ಲ. ಅಂದರೆ ಒಂದು ವಾರನಾದರೂ ಬೇಕಾಗುತ್ತೆ. ಅಂದರೆ ಮಿನಿಮಮ್ ಒಂದು ವಾರ ಆಗಬೇಕು. ಅಂದರೆ ರೋಗ ಬಂದ ತಕ್ಷಣ ಕೋಳಿಗಳು ಸಾಯಲ್ಲ ಪ್ಯೂರ್ ನಾಟಿ ಯಾವುದೇ ಕಾರಣಕ್ಕೂ. ನಿಮಗೆ ಫಸ್ಟ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ ಅಂದರೆ ಕೋಳಿಗಳು ತೂಗುಡಿಸೋದು ಮತ್ತು ಏನಾದರೂ ಜೀವಡಿಸೋದು, ಅಲ್ಲ ಅಂದರೆ ನೆಗಡಿ ಆಗೋದು, ಇಲ್ಲ ಅಂತಂದರೆ ಒಂದೇ ಕಡೆ ನಿಂತ್ಕೊಳ್ಳೋದು, ಆಮೇಲೆ ಕಾಲೆಲ್ಲ ಸೇತ್ಕೊಂಡಂಗೆ ಆಗೋದು, ಇದೆಲ್ಲ ಆಗುತ್ತೆ. ನಿಮಗೆ ಪ್ರತಿಯೊಂದು ಸ್ಟೇಜಲ್ಲೂ ನೀವೇನು ಮಾಡಬೇಕಾಗಿರೋದೇನು ಅಂತಂದರೆ ನಿಮಗೆ ಸ್ಟೇಜ್ಗಳು ಗೊತ್ತಾಯಿತು ಅಂದಾಗ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯಾವ್ದಾದ್ರು ಮೆಡಿಕಲ್ಗೆ ಹೋಗ್ಬಿಟ್ಟು ಔಷಧಿ ಕೇಳೋದು. ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿರೋರ ಹತ್ರ ಮೆಡಿಕಲಲ್ಲಿ ಇಲ್ಲ ಅಂತಂದರೆ ಎಲ್ಲಾದರೂ ಆಗ್ಬೋದು ನಿಮ್ಗೆ ಔಷಧಿಗಳು ಕೇಳೋದು. ಆ ಥರ ಕೇಳಿಕೊಂಡು ನೀವು ಮೆಡಿಷನ್ ಹಾಕ್ಕೊಂಡ್ರೆ ನಿಮಗೆ ಫಸ್ಟ್ನೇ ಸ್ಟೇಜಲ್ಲೇ ಚೆನ್ನಾಗಿರುತ್ತೆ. ನೀವು ಫೈನಲ್ ಸ್ಟೇಜಲ್ಲಿ ಅದು ತೂಗಿಸ್ಕೊಂಡು ಇವತ್ತು ತೂಗಿಸ್ತೈತೆ ಅಂದರೆ ಇನ್ನೊಂದು 2-3 ದಿನ ನೋಡ್ಕೊಂಡು ಆದಮೇಲೆ ಔಷಧಿ ತಂದು ಹಾಕ್ಬೋದು, 3ನೇ ದಿನಕ್ಕೆ ಔಷಧಿ ತಂದು ಹಾಕ್ಬೋದು ಅಂತ ತುಂಬ ಜನ ಅನ್ಕೋತಾ ಇರ್ತೀರಾ. ಅದೆಲ್ಲ ಆಗಲ್ಲ. ಅಂದರೆ ನಿಮಗೆ ಔಷಧಿ ಅಂತ ಬಂದಾಗ ನಿಮಗೆ ನೋಡೋ ದಿನವೇ ಅದಕ್ಕೆ ಮೆಡಿಷನ್ ಹಾಕೋದಾಗಲಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ನನ್ನ ಹತ್ರ ಹೇಳಿದ್ದೀನಲ್ಲ, ಅತಿ ಹೆಚ್ಚು ರೋಗಗಳು ಯಾಕೆ ಕಂಟ್ರೋಲ್ ಆಗ್ತಿದೆ ಅಂತಂದರೆ ಪರಂಗಿ ಎಲೆ ಅಥವಾ ನಿಮ್ಮ ಹತ್ರ ನುಗ್ಗೆ ಸೊಪ್ಪು ಇಲ್ಲ ದನಿನ ಗಂಧಗಳು ಇದೆಲ್ಲ ಇತ್ತು ಅಂದಾಗ ನೀವು ನೀಟಾಗಿ ನೋಡ್ಕೊಂತು ಅಂದರೆ ಯಾವುದೇ ಕಾರಣಕ್ಕೂ ರೋಗ ಲಕ್ಷಣಗಳು ಬೇಗ ಬರೋಲ್ಲ. ನೀವು ಪ್ರತಿಯೊಬ್ಬರು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಮನೆಗೆ ಇಲ್ಲ ದನಿನ ಗಂಧ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬ್ಯಾಕ್ಟೀರಿಯಾಸ್ಗೆ ಬಯೋ ಬೂಸ್ಟರ್ ಅಂತ ಒಂದು ಔಷಧಿ ಬರುತ್ತೆ, ಅದನ್ನ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಮಳೆಗಾಲದ ಟೈಮಲ್ಲಿ ಇಲ್ಲ ಅಂತಂದರೆ ಮಳೆಗಾಲದ ಟೈಮ್ ಬಂತು ಅಂದಾಗ ನೀವು ಪ್ರತಿಯೊಂದು ಆ ಥರ ಮಾಡಿದ್ರೆ ಮಾತ್ರ ನಿಮಗೆ ರೋಗ ಲಕ್ಷಣಗಳು ಅವಾಯ್ಡ್ ಆಗೋದು. ಸುಮ್ಮನೆ ಯಾವ ರೋಗನೂ ಬೇಗ ಅವಾಯ್ಡ್ ಆಗೋಲ್ಲ. ದಯವಿಟ್ಟು ಫಸ್ಟು ಸ್ಟೇಜ್ ಬಂದಾಗಲೇ ನೀವು ಟ್ರೈ ಮಾಡಿದ್ರೆ ಚಂದ ಫ್ರೆಂಡ್ಸ್. ಇನ್ನು ಕೆಲವು ಎಲ್ಲ ಹೇಳಿದ್ರು ಕೂಡ ಕೆಲವ್ರು ಮಾಡೋದೇನು ಅಂತಂದರೆ ರೋಗ ಬಂದಾಗ ನೋಡ್ಕೊಳ್ದೇನ ರೋಗ ಆಲೇ ಫೈನಲ್ ಸ್ಟೇಜ್ ಬಂದಾದಮೇಲೆ ತೂಗುಡಿಸ್ತೈತೆ ಹೋಗ್ಬಿಡೈತೆ ಕೋಳಿಗಳು ಈ ಥರ ಸರಿ ಹೋಗ್ತಿಲ್ಲ ಅಂತ ತುಂಬ ಜನ ಕಾಲ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ರೋಗ ಬಂದು ದಿನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ರೋಗ ಆಮೇಲೆ ಏನಾದರೂ ರೋಗ ಜಾಸ್ತಿ ಆದಮೇಲೆ ನೀವೇನೇ ಮಾಡಿದ್ರು ಕಂಟ್ರೋಲ್ ಆಗೋಲ್ಲ. ದಯವಿಟ್ಟು ನಿಮಗೆ ರೋಗ ಲಕ್ಷಣಗಳು ಬಂದಾಗಲೇ ನೀವು ಅವಾಯ್ಡ್ ಮಾಡೋದು ತುಂಬ ಚೆಂದ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೀವು ರೋಗ ಲಕ್ಷಣಗಳನ್ನ ಆಮೇಲೆ ಕೊನೆಯಲ್ಲಿ ಫೈನಲ್ ಸ್ಟೇಜ್ಗೆ ಹೋದಾಗ ಇಲ್ಲ ಫೈನಲ್ ಸ್ಟೇಜ್ ಆದಾಗ ನೀವೇನಾದರೂ ನೋಡೋಕೆ ಹೋಯ್ತು ಅಂದರೆ ರೋಗ ಲಕ್ಷಣಗಳು ಅವಾಯ್ಡ್ ಆಗೋಲ್ಲ. ದಯವಿಟ್ಟು ರೋಗ ಬಂದಾಗಲೇ ಅವಾಯ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್.